ಆಗಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು 40 ದಿವಸ ಉಪವಾಸ ಪ್ರಾರ್ಥನೆಯನ್ನು ಮುಗಿಸಿ ಕೊನೆಯ ದಿನವಾಗಿದ್ದು ಸತತವಾಗಿ ನಾವು ವರ್ಷ ನಾವು ಮಜ್ಜಿಗೆಯನ್ನು ವಿತರಣೆ ಮಾಡ್ತೇವೆ. ದೇವರು ನಮಗೋಸ್ಕರ ಬಂದು ಲೋಕದಲ್ಲಿ ಅನೇಕ ಹಿಂಸೆಗಳನ್ನು ತಾಳಿ 40 ದಿವಸ ಉಪವಾಸ ಪ್ರಾರ್ಥನೆಯಿಂದ ಕಲ್ವೇರಿ ಬೆಟ್ಟವನ್ನು ಏರಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ಬಿಡುಗಡೆ ಮಾಡಿದಂಥ ದೇವರು ಇವತ್ತೇ ನಾವು ಶುಭ ಶುಕ್ರವಾರವೆಂದು ಎಣಿಸಲ್ಪಡುತ್ತದೆ. ಯಾಕಂದರೆ ಆತನು ಕೈಯಲ್ಲಿ ಮೂಳೆ ಕಾಲಲ್ಲಿ ಮೂಳೆ ತನ್ನ ರಕ್ತದ ಧಾರ್ಯವನ್ನು ಹರಿಸುತ್ತಾ ನಮ್ಮ ಇದ್ದಂಥ ಪಾಪಗಳನ್ನು ತೊಳೆದು ಸಂಪೂರ್ಣವಾಗಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದಂಥ ದೇವರು. ನಾವು ಆತನ ಮಾರ್ಗದಲ್ಲಿ ನಡೆದು ಆತನಿಗೋಸ್ಕರ ನಾವು ಒಳ್ಳೆಯವರಾಗಿ ಒಳ್ಳೆ ಮನಸ್ಸುಳ್ಳವರು ಲೋಕದಲ್ಲಿ ನಾವು ತಂದೆಯಾದ ದೇವರು ಕಲಿಸಿದ ಕೊಟ್ಟಂತ ಆಜ್ಞೆಯಿಂದ ನಡೆದುಕೊಂಡು ಒಂದು ಆಶೀರ್ವಾದ ಭರಿತ ಮಕ್ಕಳಾಗಿ ಜೀವಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಈ ಶುಭ ಶುಕ್ರವಾರ ಪ್ರತಿಯೊಬ್ಬರಿಗೆ ನಾನು ಶುಭವನ್ನು ಕೋರುತ್ತೇನೆ. ಗುಡ್ ಫ್ರೈಡೆ ತಮ್ಮೆಲ್ಲರಿಗೆ ದೇವರು ಆಶೀರ್ವದಿಸಲೆಂದು ಬೇಡಿಕೊಳ್ತೇನೆ. ನಾವು ಸುಮಾರು 5-6 ವರ್ಷದಿಂದ ನಾವು ಮದ್ಗೆ ವಿತರಣೆಯನ್ನು ಮಾಡುತ್ತೇವೆ. ವರ್ಷ ಹೆಚ್ಚಿಗೆ ನಾವು ಇಷ್ಟಂತ ನಾವಿಲ್ಲ, ಜನರು ನೋಡಿರ್ತಕ್ಕಂಥ ನಾವು ಆ ರೀತಿಯಿಂದ ನಾವು ಮಜ್ಜಿಗೆಯನ್ನು ಎಕ್ಸ್ಟ್ರಾವಾಗಿ ನಾವು ಹಂಚುತ್ತೇವೆ. ನನ್ನ ಹೆಸರು ಅನಿಲ್ ನಿಡೋದ, ಕರ್ನಾಟಕ ಕೃಷಿ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷನಾಗ.